ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕಾವ್ಯ. ಇವತ್ತು ನಾನು ಮಾಡುತ್ತಿರುವಂಥ ರೆಸಿಪಿ ಬೆಟ್ಕೆರೆ ಚಟ್ನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಬನ್ನಿ. ನನಗೆ ಬೇಕಾಗಿರುವಷ್ಟು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, 4 ಜಜ್ಜಿರುವಂಥ ಹಸಿಮೆಣಸಿನ್ಕಾಯಿ, ಕೊನೆಯದಾಗಿ ಇದಕ್ಕೆ ರುಚಿ ಬರಬೇಕಂದ್ರೆ ಸಕ್ಕರೆ. ಒಂದು ಪಾತ್ರೆಯಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನಾನು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದಂಗೆ. ಸ್ವಲ್ಪ ನೀರು ಹಾಕ್ತಿದ್ದೇನೆ. ಈ ಕಡೆ ಗಟ್ಟಿನೂ ಇರಬಾರ್ದು, ಈ ಕಡೆ ತೆಳುವು ಇರಬಾರ್ದು. ಆಮೇಲೆ ನಾನು ಪುಟಾಣಿನ ರುಬ್ಬಿಟ್ಕೊಂಡಿದ್ದೇನೆ. ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ತಿದ್ದೇನೆ ಇದಕ್ಕೆ ನಾನು. ಪುಟಾಣಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿರಬಾರ್ದು. ಓಕೆ, ಇವಾಗ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣವಾ. ಮೊದಲಿಗೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಿದ್ದೇನೆ ನಾನು. ಆಮೇಲೆ ಸಾಸಿವೆ, ಜೀರಿಗೆ ಚಟಪಟ ಅನ್ನಬೇಕು. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕೆಂಪು ಆಗೋ ಥರ. ಆಮೇಲೆ ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಫ್ರೈ ಮಾಡೋದು ಬೇಡ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ತಿದೆ. ಇದ್ರ ಜೊತೆಗೆ ನಾವು ಜಜ್ಜಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕಿದು. ಇವಾಗ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಎಷ್ಟು ಬೇಕಷ್ಟೇ ನೋಡಿ ಹಾಕೊಳ್ಳಿ ಉಪ್ಪು. ಚಿಟಿಕೆ ಅರಿಶಿನ ಹಾಕೊಳ್ತೇನೆ ನಾನು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಮೊಸರು ಮತ್ತು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥದ್ದು ಚೆನ್ನಾಗಿ ಇದಕ್ಕೆ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಕೊನೆಯದಾಗಿ ಸಕ್ಕರೆ ಹಾಕ್ತಿದ್ದೇನೆ. ಇದು ತುಂಬ ರುಚಿಯಾಗಿ ಬರಬೇಕಂದ್ರೆ ಬೆಟ್ಕೆರೆ ಚಟ್ನಿಗೆ ಮೇನ್ ಬೇಕಾಗಿರುವಂಥದ್ದು ಸಕ್ಕರೆ. ಓಕೆ, ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಕೊನೆಯದಾಗಿ ನಾನು ಕೊತ್ತಂಬರಿ ಹಾಕ್ತಿದ್ದೇನೆ. ಇವಾಗ ಎಲ್ಲ ನೀಟಾಗಿ ಆಗಿದೆ. ಓಕೆ, ಇವಾಗ ಬೆಟ್ಕೆರೆ ಚಟ್ನಿ ರೆಡಿಯಾಗಿದೆ. ಇದು ಪೂರಿ ಜೊತೆ ಮತ್ತು ಚಪಾತಿ ಜೊತೆನೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಓಕೆ, ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.